ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಸ್ವಾಗತ. ಇವತ್ತು ನಾವು ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂದರೆ ಅಣುಶಕ್ತಿ ರಸಾಯನಶಾಸ್ತ್ರ ಅಧ್ಯಯನವನ್ನು ಆರಂಭಿಸೋಣ. ಇದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಮುಖ್ಯ ಅಂತ ನಿಮಗೆ ಗೊತ್ತಿದೆ. ಇವತ್ತು ನಾವು ಏನೇನು ಕಲಿಬೇಕಿದೆ ಇಲ್ಲಿ ನೋಡಿ. ಮೊದಲು ರೇಡಿಯೋ ಆಕ್ಟಿವಿಟಿ ಅಂದ್ರೆ ಏನು ಅಂತ ಸ್ಟಾರ್ಟ್ ಮಾಡೋಣ. ನಂತರ ಅದರ ವಿಧಗಳು, ಅದರ ಕಿನೆಟಿಕ್ಸ್ ಅಂದ್ರೆ ವೇಗ, ಯಾಕೆ ಕೆಲವು ನ್ಯೂಕ್ಲಿಯೈ ಸ್ಥಿರವಾಗಿರುತ್ತವೆ, ಮತ್ತು ಕೊನೆಗೆ ಕಾರ್ಬನ್ ಡೇಟಿಂಗ್ ಅಂತ ಒಂದು ಸೂಪರ್ ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಬೇರೆ ಯಾವ ವಿಚಾರನೂ ಬೇಡ, ಡೈರೆಕ್ಟ್ ಆಗಿ ನಮ್ಮ ಮೊದಲನೆಯ ಟಾಪಿಕ್ಗೆ ಹೋಗೋಣ. ರೇಡಿಯೋ ಆಕ್ಟಿವಿಟಿಯ ಮೂಲಭೂತ ಅಂಶಗಳು. ಫಸ್ಟ್ ಥಿಂಗ್ಸ್ ಫಸ್ಟ್, ರೇಡಿಯೋ ಆಕ್ಟಿವಿಟಿ ಅಂದ್ರೆ ಅಷ್ಟು ಸರಿಯಾಗಿ ಏನು? ಬನ್ನಿ ನೋಡೋಣ. ಓಕೆ, ಮೊದಲು ಅಫಿಷಿಯಲ್ ಡೆಫಿನೇಷನ್ ಓದೋಣ. ರೇಡಿಯೋ ಆಕ್ಟಿವಿಟಿ: ಎಮಿಷನ್ ಆಫ್ ಪಾರ್ಟಿಕಲ್ಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆರ್ ಬೋತ್ ಬೈ ಅನ್ಸ್ಟೇಬಲ್ ನ್ಯೂಕ್ಲಿಯೈ. ದಿ ಎಸ್ಐ ಯೂನಿಟ್ ಇಸ್ ದ ಬೆಕರಲ್. ಹಾಗಾದರೆ ಇದರ ಅರ್ಥ ಏನು? ತುಂಬಾ ಸಿಂಪಲ್. ಕೆಲವು ಪರಮಾಣುಗಳ ನ್ಯೂಕ್ಲಿಯಸ್ ಅದು ಸ್ಟೇಬಲ್ ಆಗಿ ಇರಲ್ಲ. ಸ್ಟೇಬಲ್ ಆಗ್ಬೇಕಂದ್ರೆ ಅವು ಏನ್ಮಾಡ್ಬೇಕು? ಅವು ತಮ್ಮ ಒಳಗಿಂದ ಕೆಲವು ಪಾರ್ಟಿಕಲ್ಸ್ ಅನ್ನು ಅಥವಾ ಎನರ್ಜಿ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನು ಹೊರಹಾಕ್ತವೆ. ಆ ಪ್ರಕ್ರಿಯೆ, ಆ ಪ್ರೋಸೆಸ್ಗೆ ನಾವು ರೇಡಿಯೋ ಆಕ್ಟಿವಿಟಿ ಅಂತ ಹೇಳ್ತೀವಿ. ಇದರ ಎಸ್ಐ ಯೂನಿಟ್ ಜ್ಞಾಪಕ ಇಟ್ಕೊಳ್ಳಿ, ಬೆಕೆರಲ್. ಓಕೆ, ರೇಡಿಯೋ ಆಕ್ಟಿವ್ ಡಿಕೆ ಆಗುದೆ ಅಂತ ಗೊತ್ತಾಯ್ತು. ಆದ್ರೆ ಅದು ಹೇಗೆ ಆಗುದೆ? ಯಾವ್ಯಾವ ರೀತಿಯಲ್ಲಿ ಈ ನ್ಯೂಕ್ಲಿಯಸ್ಗಳು ಬದಲಾಗುತ್ತವೆ? ಬನ್ನಿ ಇದನ್ನು ನೋಡೋಣ. ಈ ಸ್ಲೈಡ್ನಲ್ಲಿರೋದು ಡಿಕೇದ ಮೇನ್ ಟೈಪ್ಸ್: ಆಲ್ಫಾ, ಬೀಟಾ, ಗ್ಯಾಮಾ ಇವೆಲ್ಲ. ಪ್ರತಿಯೊಂದು ಕೂಡ ನ್ಯೂಕ್ಲಿಯಸ್ ಅನ್ನು ಒಂದು ಸ್ಪೆಸಿಫಿಕ್ ರೀತಿಯಲ್ಲಿ ಚೇಂಜ್ ಮಾಡುತ್ತದೆ. ಇವುಗಳನ್ನು ಒಂದೊಂದಾಗಿ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಸರಿಯಾ? ಫಸ್ಟು ಬ್ಯಾಂಡೆಡು ಆಲ್ಫಾ ಡಿಕೆ. ಆಲ್ಫಾ ಪಾರ್ಟಿಕಲ್ ಅಂದ್ರೆ ಏನು ಗೊತ್ತಾ? ಅದೊಂದು ಹೀಲಿಯಂ ನ್ಯೂಕ್ಲಿಯಸ್ ಅಷ್ಟೇ. ಈಗ ಈ ರೂಲನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಒಂದು ನ್ಯೂಕ್ಲಿಯಸ್ಸಿಂದ ಒಂದು ಆಲ್ಫಾ ಪಾರ್ಟಿಕಲ್ ಹೊರ ಹೋದ್ರೆ ಅದರ ಅಟಾಮಿಕ್ ವೇಟ್ 4 ಕಮ್ಮಿ ಆಗುತ್ತದೆ ಮತ್ತು ಅಟಾಮಿಕ್ ನಂಬರ್ 2 ಕಮ್ಮಿ ಆಗುತ್ತದೆ. ಇದು ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್, ಪ್ಲೀಸ್ ಇದನ್ನು ನೋಟ್ ಮಾಡ್ಕೊಳ್ಳಿ. ಈಗ ಈ ಉದಾಹರಣೆಯನ್ನು ನೋಡಿ. ಇದು ಆ ನಿಯಮವನ್ನು ಪರ್ಫೆಕ್ಟ್ ಆಗಿ ತೋರಿಸ್ತದೆ. ಇಲ್ಲಿ ರೇಡಿಯಂ 226 ಏನಾಗ್ತಾ ಇದೆ? ಅದೊಂದು ಆಲ್ಫಾ ಪಾರ್ಟಿಕಲ್ ಅನ್ನು ಬಿಟ್ಕೊಟ್ಟು ರೇಡಾನ್ 222 ಆಗಿ ಕನ್ವರ್ಟ್ ಆಗ್ತಾ ಇದೆ. ನೋಡಿ ನಂಬರ್ಸ್ ಹೇಗೆ ಚೇಂಜ್ ಆಗಿದೆ ಅಂತ. ಅಟಾಮಿಕ್ ನಂಬರ್ 88 ಇಂದ 86ಗೆ, ಮಾಸ್ ನಂಬರ್ 226 ಇಂದ 222ಗೆ, ಆಸ್ ಪರ್ ದ ರೂಲ್, ಕರೆಕ್ಟ್? ನೆಕ್ಸ್ಟ್, ಬೀಟಾ ಡಿಕೆ. ಇಲ್ಲಿ ಒಂದು ಬೀಟಾ ಪಾರ್ಟಿಕಲ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಹೊರಗೆ ಬರುತ್ತದೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಗಮನಿಸಿ. ಅಟಾಮಿಕ್ ವೇಟ್ ಏನು ಚೇಂಜ್ ಆಗಲ್ಲ, ಬಟ್ ಅಟಾಮಿಕ್ ನಂಬರ್ 1 ಹೆಚ್ಚಾಗುತ್ತದೆ. ಇದು ತುಂಬಾ ಮುಖ್ಯ. ಬನ್ನಿ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಲೀಡ್ 210 ಬಿಸ್ಮಿತ್ 210 ಆಗಿ ಡಿಕೆ ಆಗುತ್ತಿದೆ. ನೋಡಿ, ಮಾಸ್ ನಂಬರ್ 210 ಹಾಗೇನೇ ಇದೆ, ಅದರಲ್ಲಿ ಏನೂ ಚೇಂಜ್ ಇಲ್ಲ. ಆದರೆ ಅಟಾಮಿಕ್ ನಂಬರ್ 82 ಇಂದ 83ಗೆ ಹೇಗೆ ಜಾಸ್ತಿ ಆಗಿದೆ ಅಂತ ಗಮನಿಸಿ. ಪರ್ಫೆಕ್ಟ್ ಎಕ್ಸಾಂಪಲ್. ಕೋಣೀಯದಾಗಿ ಗಾಮಾ ರೇಡಿಯೇಷನ್. ಇದನ್ನು ನೀವು ಕೇವಲ ಪ್ಯೂರ್ ಎನರ್ಜಿ ಅಂತ ಅನ್ಸ್ಕೋಬಹುದು. ಅದಕ್ಕೆ ಚಾರ್ಜ್ ಇಲ್ಲ, ಮಾಸ್ ಇಲ್ಲ, ಏನೂ ಇಲ್ಲ. ಇಲ್ಲಿ ನ್ಯೂಕ್ಲಿಯಸ್ ಬದಲಾಗುವುದಿಲ್ಲ. ಅದು ಕೇವಲ ತುಂಬ ಎಕ್ಸೈಟೆಡ್ ಸ್ಟೇಟ್ನಿಂದ ಒಂದು ಕಾಮ್ ಆಗಿರೋ ಲೋವರ್ ಎನರ್ಜಿ ಸ್ಟೇಟ್ಗೆ ಬರುತ್ತದೆ ಅಷ್ಟೇ. ಹಾಗಾದ್ರೆ ಎಲ್ಲ ಡಿಕೆ ಪ್ರಕ್ರಿಯೆಗಳು ಎಷ್ಟು ಫಾಸ್ಟಾಗಿ ಆಗುತ್ತವೆ ಅಂತ ಒಂದು ಮುಖ್ಯ ಪ್ರಶ್ನೆ ಬರುತ್ತೆ ಅಲ್ವಾ? ಬನ್ನಿ ಇದರ ಮ್ಯಾಥಮ್ಯಾಟಿಕ್ಸ್, ಇದರ ಕಿನೆಟಿಕ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಫಾರ್ಮುಲಾ ಇದು ನಿಮ್ಮ ನ್ಯೂಮೆರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಅತ್ಯಂತ ಮುಖ್ಯ. ಜ್ಞಾಪಕ ಇಟ್ಕೊಳ್ಳಿ, ರೇಡಿಯೋ ಆಕ್ಟಿವ್ ಡಿಕೆ 70 ಫಸ್ಟ್ ಆರ್ಡರ್ ರಿಯಾಕ್ಷನ್ ಅನ್ನು ಫಾಲೋ ಮಾಡುತ್ತದೆ. ಈ ಫಾರ್ಮುಲಾ ರೇಟ್ ಕಾನ್ಸ್ಟೆಂಟ್ ಕೆ, ಟೈಮ್ ಟಿ ಮತ್ತು ಕಾನ್ಸಂಟ್ರೇಷನ್ ನಡುವೆ ಇರೋ ಸಂಬಂಧವನ್ನು ತೋರಿಸುತ್ತದೆ. ಮುಂದಿನ ಕಾನ್ಸೆಪ್ಟ್, ಹಾಫ್ ಲೈಫ್. ಲೆಟ್ಸ್ ರೀಡ್ ದಿ ಡೆಫಿನೇಷನ್. ಹಾಫ್ ಲೈಫ್: time required for the concentration or number of nuclei to decrease to 1/2 of its initial value. ಅರ್ಧಾಯುಷ್ಯ ಅಂದ್ರೆ ಏನು? ಒಂದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ನಲ್ಲಿ ಅರ್ಧ ಭಾಗ ಡಿಕೆ ಆಗಕ್ಕೆ ಎಷ್ಟು ಟೈಮ್ ಬೇಕೋ ಅದನ್ನೇ ಹಾಫ್ ಲೈಫ್ ಅಂತ ಹೇಳ್ತೀವಿ. ಸಾದಾ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅರ್ಧ ವಸ್ತು ಮಾಯವಾಗಕ್ಕೆ ತೆಗೆದುಕೊಳ್ಳೋ ಸಮಯ. ಹಾಫ್ ಲೈಫ್ ಮತ್ತು ರೇಟ್ ಕಾನ್ಸ್ಟೆಂಟ್ ನಡುವೆ ಇರೋ ಸಂಬಂಧ ಎಷ್ಟು ಸಿಂಪಲ್ ಇದೆ ಅಂತ ನೋಡಿ. ಆದರೆ ಇದರಲ್ಲಿ ಅತಿ ಮುಖ್ಯ ಪಾಯಿಂಟ್ ಏನಂದ್ರೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ನಲ್ಲಿ ಹಾಫ್ ಲೈಫ್ ಕಾನ್ಸ್ಟೆಂಟ್ ಆಗಿರುತ್ತದೆ. ನೀವು ಎಷ್ಟು ಕ್ವಾಂಟಿಟಿಯಿಂದ ಸ್ಟಾರ್ಟ್ ಮಾಡ್ತೀರಾ ಅಂತ ಅದಕ್ಕೆ ಸಂಬಂಧ ಇಲ್ಲ. ಇದು ಒಂದು ಕೀ ಟೇಕ್ಅವೇ. ಈಗ ಈ ಹ್ಯಾಂಡಿ ಫಾರ್ಮುಲಾವನ್ನು ಬಳಸಿ ಎಷ್ಟು ಹಾಫ್ ಲೈಫ್ ನಂತರ ಎಷ್ಟು ಸಬ್ಸ್ಟೆನ್ಸ್ ಉಳಿದಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ತುಂಬ ಸುಲಭ. ಇಲ್ಲಿ N0 ಅಂದ್ರೆ ನಿಮ್ಮ ಸ್ಟಾರ್ಟಿಂಗ್ ಅಮೌಂಟ್, N ಅಂದ್ರೆ ಉಳಿದಿರೋ ಅಮೌಂಟ್ ಮತ್ತು N ಅಂದ್ರೆ ನಂಬರ್ ಆಫ್ ಹಾಫ್ ಲೈಫ್ಸ್. ಓಕೆ, ಎಲ್ಲ ಸರಿ.
ಆದರೆ ಮೊದಲನೆಯದಾಗಿ ಕೆಲವು ನ್ಯೂಕ್ಲಿಯಸ್ಗಳು ಯಾಕೆ ಅಸ್ಥಿರವಾಗಿರುತ್ತವೆ, ಯಾಕೆ ಅವು ಡಿಕೆ ಆಗ್ಬೇಕು? ಬನ್ನಿ ಈ ನ್ಯೂಕ್ಲಿಯರ್ ಸ್ಟೆಬಿಲಿಟಿ, ಅಣುಕೇಂದ್ರ ಸ್ಥಿರತೆಯ ವೈ ಅನ್ನೋ ಅರ್ಥ ಮಾಡ್ಕೊಳ್ಳೋಣ. ಈ ಟೇಬಲ್ ತುಂಬಾ ಇಂಟ್ರೆಸ್ಟಿಂಗ್ ಐಡಿಯಾ ನೋಡಿ. ಈವನ್ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ಈವನ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರೋ ನ್ಯೂಕ್ಲಿಯಸ್ಗಳು ಅವು ಅತ್ಯಂತ ಸ್ಥಿರವಾಗಿರುತ್ತವೆ. ನೋಡಿ 165 ಸ್ಟೇಬಲ್ ನ್ಯೂಕ್ಲಿಯೈ ಇವೆ. ಸೊ ಈ ಈವನ್ ಕಾಂಬಿನೇಷನ್ ಮೋಸ್ಟ್ ಸ್ಟೇಬಲ್ ಅಂತ ತಿಳಿಯುತ್ತೆ. ಆಟಮ್ಸ್ನಲ್ಲಿ ಎಲೆಕ್ಟ್ರಾನ್ ಶೆಲ್ಸ್ ಹೇಗೋ ಹಾಗೇನೆ ನ್ಯೂಕ್ಲಿಯಸ್ನಲ್ಲೂ ಕೆಲವು ಮ್ಯಾಜಿಕ್ ನಂಬರ್ಸ್ ಇವೆ. ಒಂದು ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ಸ್ ಅಥವಾ ನ್ಯೂಟ್ರಾನ್ಸ್ 2, 8, 20, 50, 82 ಅಥವಾ 126 ಇದ್ದರೆ ಅವು ಕಂಪ್ಲೀಟ್ಲಿ ಫಿಲ್ಡ್ ನ್ಯೂಕ್ಲಿಯಸ್ ಶೆಲ್ಸ್ ತರಹ. ಆದ್ದರಿಂದ ಅವು ಎಕ್ಸೆಪ್ಷನಲಿ ಸ್ಟೇಬಲ್ ಆಗಿರುತ್ತವೆ. ಈ ಗ್ರಾಫ್ ಬೆಲ್ಟ್ ಆಫ್ ಸ್ಟೆಬಿಲಿಟಿಯನ್ನು ತೋರಿಸುತ್ತದೆ. ಒಂದು ನ್ಯೂಕ್ಲಿಯಸ್ ಸ್ಟೇಬಲಾ ಅನ್ಸ್ಟೇಬಲಾ ಅಂತ ನಿರ್ಧರಿಸಲು ನ್ಯೂಟ್ರಾನ್ ಪ್ರೋಟಾನ್ ರೇಷಿಯೋ ತುಂಬಾ ಮುಖ್ಯ. ಚಿಕ್ಕ ಆಟಮ್ಸ್ಗೆ ಈ ರೇಷಿಯೋ ಸುಮಾರು 1 ಇರಬೇಕು. ಆದರೆ ಆಟಮ್ಸ್ ದೊಡ್ಡದಾದಂತೆ ಅವು ಸ್ಟೇಬಲ್ ಆಗಿ ಇರಬೇಕಂದ್ರೆ ಹೆಚ್ಚು ನ್ಯೂಟ್ರಾನ್ಗಳು ಬೇಕಾಗುತ್ತವೆ. ಇಲ್ಲಿ ನಾವು ಪ್ಯಾಕಿಂಗ್ ಫ್ರ್ಯಾಕ್ಷನ್ ಮತ್ತು ಮಾಸ್ ನಂಬರ್ ನಡುವಿನ ಸಂಬಂಧವನ್ನು ನೋಡ್ತಾ ಇದ್ದೀವಿ. ಬೇಸಿಕಲಿ ಪ್ಯಾಕಿಂಗ್ ಫ್ರ್ಯಾಕ್ಷನ್ ನೆಗೆಟಿವ್ ಇದ್ದರೆ ಅದು ಸ್ಟೆಬಿಲಿಟಿಯ ಸೂಚನೆ. ಯಾಕಂದ್ರೆ ಅದರ ಕೆಲವು ಮಾಸ್ ಬೈಂಡಿಂಗ್ ಎನರ್ಜಿಯಾಗಿ ಕನ್ವರ್ಟ್ ಆಗಿರುತ್ತದೆ. ಅದು ನ್ಯೂಕ್ಲಿಯಸ್ ಅನ್ನು ಒಟ್ಟಾಗಿ ಹಿಡಿದುಕೊಡುತ್ತದೆ. ನೋಡಿ, ಪಿರಿಯಾಡಿಕ್ ಟೇಬಲ್ನ ಮಧ್ಯದಲ್ಲಿ ಸುಮಾರು ಐರನ್ ಹತ್ತಿರ ಅತ್ಯಂತ ಸ್ಥಿರ ಎಲಿಮೆಂಟ್ಸ್ ಇವೆ. ಹಾಗಾದರೆ ಕೊನೆಗೆ ರೇಡಿಯೋ ಆಕ್ಟಿವ್ ಡಿಕೆದ ಒಂದು ಅದ್ಭುತ ನಿಜಜೀವನದ ಅಪ್ಲಿಕೇಶನ್ ಅನ್ನು ನೋಡೋಣ. ಕಾರ್ಬನ್ 14 ಡಿಕೆ ಕಿನೆಟಿಕ್ಸ್ ಅನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ನಾವೊಂದು ಆಶ್ಚರ್ಯಕರ ಕೆಲಸ ಮಾಡಬಹುದು. ಪ್ರಾಚೀನ ಫಾಸಿಲ್ಸ್ಗಳ ವಯಸ್ಸನ್ನು ಖಚಿತವಾಗಿ ಹೇಳಬಹುದು. ಇದು ಹೇಗೆ ಕೆಲಸ ಮಾಡುತ್ತದೆ ಅಂದ್ರೆ, ಒಂದು ಜೀವಿ ಬದುಕಿರುವಾಗ ಅದು ಕಾರ್ಬನ್ 14 ಅನ್ನು ತೆಗೆದುಕೊಳ್ಳುತ್ತಾನೆ ಇರುತ್ತದೆ. ಅದು ಸತ್ತಾಗ ಆ ಪ್ರಾಸೆಸ್ ನಿಂತು ಹೋಗುತ್ತದೆ. ಆಗ ಅದರೊಳಗೆ ಇರೋ ಕಾರ್ಬನ್ 14 ಡಿಕೆ ಆಗಕ್ಕೆ ಶುರು ಮಾಡುತ್ತದೆ. ಸೊ ಎಷ್ಟು ಕಾರ್ಬನ್ 14 ಉಳಿದಿದೆ ಅಂತ ಮೆಜರ್ ಮಾಡಿ ಅದು ಎಷ್ಟು ವರ್ಷಗಳ ಹಿಂದೆ ಸತ್ತಿತ್ತು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇಟ್ಸ್ ಲೈಕ್ ಅ ನ್ಯಾಚುರಲ್ ಕ್ಲಾಕ್. ಕೊನೆಗೆ ನಿಮಗೊಂದು ಯೋಚನೆ. ಗತಕಾಲವನ್ನು ಅಳೆಯಲು ಉಪಯೋಗಿಸುವ ಈ ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಮತ್ತು ಎನರ್ಜಿ ರಿಲೀಸ್ನ ತತ್ವಗಳೇ ನ್ಯೂಕ್ಲಿಯರ್ ಪವರ್ ಮತ್ತು ಇತರ ಭವಿಷ್ಯದ ಟೆಕ್ನಾಲಜಿಗಳ ಮೂಲದಲ್ಲೂ ಇವೆ. ಹಾಗಾದ್ರೆ ನಮ್ಮ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ಈ ವಿಜ್ಞಾನವೇ ನಮ್ಮ ಭವಿಷ್ಯಕ್ಕೆ ಶಕ್ತಿಯನ್ನು ಕೊಡಬಹುದೇ? ಇದರ ಬಗ್ಗೆ ಯೋಚಿಸಿರಿ.